ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರಾದ ಡಾಕ್ಟರ್ MR ಸೀತಾರಾಮ್ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ. ಸರ್, ಈ ಒಂದು ಆರೋಗ್ಯ ಅಂತಕ್ಕಂಥದ್ದು ಮಾನವನ ಜೀವನದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಅಂತಲೇ ಕೂಡ ಹೇಳ್ಬೋದು. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತು ನಮ್ಮ ಜೀವನದಲ್ಲಿ ಆ ಆರೋಗ್ಯದ ಮಹತ್ವವನ್ನು ತಿಳಿಸುತ್ತದೆ. ಸೊ ಉತ್ತಮ ಆರೋಗ್ಯವಿಲ್ಲದೆ ನಾವು ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಕೂಡ ನಾವು ಸರಿಯಾಗಿ ನಿರ್ವಹಿಸಲು ಸಾಧ್ಯ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಪ್ರಸ್ತುತ ದಿನದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ಈ ಒಂದು ಆರೋಗ್ಯ ದಿನದ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವಿರೋದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ವಿಶ್ವ ಆರೋಗ್ಯ ದಿನವನ್ನು ಯಾವ ದಿನ ಆಚರಣೆ ಮಾಡಲಾಗ್ತಿದೆ ಮತ್ತು ಇದರ ಒಂದು ಉದ್ದೇಶ ಮತ್ತು ಮಹತ್ವದ ಬಗ್ಗೆ ತಾವು ತಿಳಿಸ್ಬೋದಾ ಸರ್? ಶ್ರೋತೃಗಳಿಗೆಲ್ಲ ನಮಸ್ಕಾರ. ಎಲ್ರಿಗೂ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರೂ ಸ್ವಸ್ಥವಾಗಿ, ಸದೃಢವಾಗಿ, ಸಬಲರಾಗಿ ನಮ್ಮ ಸಮಾಜವನ್ನು ಮುಂದಕ್ಕೆ ತೊಗೊಂಡು ಹೋಗೋಂಗಾಗಲಿ ಅಂತ ಹಾರೈಕೆ. ನಿಂಗರಾಜವರೇ, ನೀವೀಗ ಹೇಳ್ದಂಗೆ ನಾವು ಆರೋಗ್ಯವನ್ನು ಬಹಳ ಮಹತ್ವದ್ದು ಅಂತ ಭಾವಿಸ್ತೀವಿ. ಹೌದು ಸರ್. ಯಾವುದನ್ನು ಬಹಳ ಮಹತ್ವದ್ದು ಅಂತ ನಾವು ಅನ್ಕೋತೀವೋ ಅಂಥದ್ದಕ್ಕೆ ನಾವು ವಿಶೇಷವಾಗಿ ಗೌರವ ಆಧಾರಗಳನ್ನು ನೀಡುವಂಥದ್ದು ಸಹಜ. ಸೊ ಈಗ ಉದಾಹರಣೆಗೆ ನಾವು ಯಾವುದೋ ದೇವ್ರನ್ನ ನಂಬ್ತೀವಿ ಅಂದರೆ ಆ ದೇವ್ರಿಗೋಸ್ಕರ ಒಂದು ಹಬ್ಬ ಇರುತ್ತೆ. ಗಣೇಶ ಬೇಕು ಅಂತಂದರೆ ಗಣೇಶನಿಗೊಂದು ಹಬ್ಬ. ದೀಪಾವಳಿ ನಮಗೆಲ್ರಿಗೂ ಪ್ರಿಯವಾದಂಥದ್ದು. ಸೊ ಹಾಗೆ ಶಿವರಾತ್ರಿ ಇದ್ದರೆ ಶಿವರಾತ್ರಿ. ಈಗಷ್ಟೇ ನಾವು ಗುಡ್ ಫ್ರೈಡೇ ಮತ್ತು ಈಸ್ಟರ್ ಸಂಡೇನ ಆಚರಣೆ ಮಾಡಿದ್ವಿ. ಸೊ ಕ್ರಿಸ್ತನ ಒಂದು ಮತ್ತೆ ಬಂದಂಥ ವಿಶೇಷವಾದಂಥ ದಿನ ಅಂತ ನಾವು ಭಾನುವಾರ. ಸೊ ಯಾವುದನ್ನು ನಾವು ಮಹತ್ವ ಕೊಡ್ತೀವೋ ಯಾವುದಕ್ಕೆ, ಅದಕ್ಕೊಂದು ದಿನ ಅಂತ ನಾವು ಗುರುತಿಸಿ ಅದನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ಕೊಳ್ಳುವಂಥದ್ದು ನಮ್ಮ ಪದ್ಧತಿ. ಹಾಗೆ ನಾವು ಆರೋಗ್ಯಕ್ಕೂ ಮಹತ್ವ ಕೊಡ್ತಾ ಇರೋದ್ರಿಂದ ಆರೋಗ್ಯಕ್ಕೊಂದು ದಿನ ಅಂತ ಮೀಸಲಿಟ್ಟು ಆರೋಗ್ಯದ ಮಹತ್ವವನ್ನು ಮತ್ತೆ ನಾವು ಮೆಲುಕು ಹಾಕ್ತಾ ನಮ್ಮನ್ನು ನಾವು ಆರೋಗ್ಯಕರ ಜೀವನ ಶೈಲಿಗೆ ತಗೊಂಡು ಹೋಗೋದಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಆರೋಗ್ಯ ದಿನ ಅಂಥೇಳಿ ಆಚರಣೆ ಮಾಡುವಂಥದ್ದು ವಾಡಿಕೆ. ಇದು ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಒಂದು ಹುಟ್ಟುಹಬ್ಬದ ದಿನ ಅಂತ. ಯಾವುದರ ಹುಟ್ಟುಹಬ್ಬ? ಯಾವುದೋ ವ್ಯಕ್ತಿಯ ಹುಟ್ಟುಹಬ್ಬ ಅಲ್ಲ, ಆದರೆ ಒಂದು ಸಂಸ್ಥೆಯ ಹುಟ್ಟುಹಬ್ಬ. ನಮಗೆಲ್ಲ ಗೊತ್ತಿರೋ ಹಂಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅನ್ನುವಂಥದ್ದೊಂದಿದೆ. ಆ ಸಂಸ್ಥೆ ವಿಶ್ವ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, UNO ಅಂತ ಏನು ಹೇಳ್ತೀವಿ, ಅದರ ಒಂದು ಭಾಗ. ಸೊ ಅದು ಎರಡನೇ ಮಹಾಯುದ್ಧದ ನಂತರದ ಸಮಯದಲ್ಲಿ ಯುದ್ಧ ಬಹಳ ವಿನಾಶಕಾರಿಯಾದಂಥದ್ದು, ಎಲ್ಲ ಕಡೆ ಶಾಂತಿ ನೆಲೆಸಬೇಕು ಅನ್ನುವಂಥ ಒಂದು ಪಾಠವನ್ನು ಮಾನವ ಸಂಕುಲ ಕಲ್ತ್ಕೊಂಡಿದ್ದಂಥ ಒಂದು ಸಮಯ ಅದು. ಇವತ್ತಿನ ದಿನ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಯುದ್ಧದ ಭೀತಿ ಹರಡ್ತಾ ಇರುವಾಗ ಅದನ್ನು ನಾವು ಮತ್ತೆ ಮೆಲ್ಕು ಹಾಕ್ಕೊಳ್ಳೋದೊಂದು ಒಂದು ರೀತಿಯಲ್ಲಿ ಬಹಳ ಮುಖ್ಯ ಅಂತ ಅನಿಸುತ್ತೆ. ಶಾಂತಿಯ ಪ್ರಾಮುಖ್ಯತೆಯನ್ನು ಮತ್ತೆ ನಾವು ನೆನೆದುಕೊಳ್ಳೋದು, ನಾವು ಕಲ್ತಂಥ ಪಾಠವನ್ನು ಪುನರಾವರ್ತನೆ ಮಾಡ್ಕೊಳ್ಳೋದು ಮುಖ್ಯ. ಸೊ ಜಗತ್ತಲ್ಲಿ ಶಾಂತಿ ನೆಲೆಸಲಿ ಅಂತ ಮತ್ತೆ ಹಾರೈಸೋಣ. 48ನೇ ವರ್ಷದಲ್ಲಿ, 1948ನೇ ವರ್ಷದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಈ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. UNO-ನಲ್ಲಿದ್ದಂಥ ಎಲ್ಲ ಮಿತ್ರ ರಾಷ್ಟ್ರಗಳು, ಸದಸ್ಯ ರಾಷ್ಟ್ರಗಳು ಸೇರಿ ಆರೋಗ್ಯ ಬಹಳ ಮುಖ್ಯ, ಅದಕ್ಕೆ ಒಂದು ವಿಶೇಷ ಸ್ಥಾನವನ್ನು, ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿಯನ್ನು, ಜಾಗೃತಿಯನ್ನು ಮೂಡಿಸ್ತಾ ಎಲ್ಲ ಕಡೆ ಆರೋಗ್ಯವಂತ ಜೀವನ ಶೈಲಿಯನ್ನು ಪ್ರಚುರಪಡಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಯಿತು. ಅದಾಗಿ 2 ವರ್ಷದ ನಂತರದಿಂದ, ಅಂದರೆ 1950ನೇ ಇಸ್ವಿಯಿಂದ ಇವತ್ತಿನ ದಿನ, ಅಂದರೆ ಏಪ್ರಿಲ್ 7ನೇ ತಾರೀಕು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂಥ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ದಿನ. ಅದನ್ನು ಜಗತ್ತಿನಾದ್ಯಂತ ವಿಶ್ವ ಆರೋಗ್ಯ ದಿನ, ವರ್ಲ್ಡ್ ಹೆಲ್ತ್ ಡೇ ಅಂಥೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಹಾಗೆ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ನಮಗೆ ನಾವೇ ಮತ್ತೆ ನೆನಪಿಸ್ಕೊಂಡು ಆರೋಗ್ಯಕರ ಜೀವನಕ್ಕೆ ನಮ್ಮ ಬದ್ಧತೆಯನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಹೇಳಿ ಈ ಆಚರಣೆ ನಡೀತಾ ಬರ್ತಾ ಇದೆ. ಓಕೆ
ಸರ್ ಅದೇ ರೀತಿ ಈ ಪ್ರತಿ ವರ್ಷನೂ ಕೂಡ ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನೇ ಒಂದೊಂದು ಥೀಮ್ ಅಥವಾ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಆಚರಣೆ ಮಾಡಲಾಗ್ತಾ ಇದೆ ಸರ್. ಈ ಒಂದು 2026ರಲ್ಲಿ ಈ ಒಂದು ದಿನದ ಒಂದು ಘೋಷವಾಕ್ಯವನ್ನು ಏನಂತ ಕರೀತಾರೆ, ಯಾವ ಥೀಮನ್ನು ಇಟ್ಕೊಂಡು ಆಚರಣೆ ಮಾಡಲಾಗ್ತಾ ಇದೆ ಸರ್? ಸೊ ಇದು ಆರೋಗ್ಯ ಅನ್ನುವಂಥದ್ದು ಬಹಳ ಕಾಂಪ್ಲೆಕ್ಸ್ ಆದಂಥದ್ದು, ಬಹಳ ಸಂಕೀರ್ಣವಾದಂಥದ್ದು. ಅದರ ವ್ಯಾಪ್ತಿ ಬಹಳ ದೊಡ್ಡದು. ಒಂದು ಸಣ್ಣದಾಗಿ ಆಗುವಂಥ ಯಾವುದೋ ಎಡವಿದ ತರಚಿದ ಗಾಯದಿಂದ ಮೊದಲುಗೊಂಡು ಪ್ರಾಣಾಂತಿಕವಾದಂತಹ ಎಲ್ಲ ಕಾಯಿಲೆಗಳು ಕೂಡ ಆರೋಗ್ಯದ ವ್ಯಾಪ್ತಿಯಲ್ಲೇ ಬರುತ್ತೆ. ಆ ಸಣ್ಣ ಗಾಯ ಸಣ್ಣದಾದ್ರೂ ಕೂಡ ಅದು ವಾಸಿಯಾಗೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಈಗೇನೋ ಕಿಡ್ನಿ ಫೇಲ್ಯೂರ್ ಆಯಿತು, ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತಂದಾಗ ಪ್ರಾಣ ಹೋಗೋ ಸನ್ನಿವೇಶದಲ್ಲಿ ಅದನ್ನ ದಾಟಿ ನಾವು ಮತ್ತೆ ಸಕ್ರಿಯವಾಗಿ ಜೀವನ ನಡೆಸಬೇಕು ಅಂತಂದ್ರೆ ಮತ್ತೆ ನಮ್ಗೆ ಆರೋಗ್ಯ ಬೇಕು. ಸೊ ಹಾಗೆ ಇಷ್ಟು ಸಂಕೀರ್ಣವಾದಂಥ ಇಂಥ ದೊಡ್ಡ ವ್ಯಾಪ್ತಿ ಇರೋಂಥ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತೀನಿ ಅಂತಂದ್ರೆ ಎಲ್ಲವನ್ನೂ ಎಲ್ಲ ದಿನಾನೂ ಎಲ್ಲ ವರ್ಷನೂ ಹೇಳಕ್ಕಾಗಲ್ಲ. ಹಾಗಾಗಿ ಒಂದೊಂದು ವರ್ಷಕ್ಕೆ ವಿಶ್ವಸಂಸ್ಥೆ ಒಂದೊಂದು ಘೋಷವಾಕ್ಯ ಅಂತ ಕೊಡುತ್ತೆ. ಆ ಘೋಷವಾಕ್ಯ ಹೆಚ್ಚಿನ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥದ್ದು, ಅದಷ್ಟೇ ಅಲ್ಲದೆ ಆ ಸನ್ನಿವೇಶಕ್ಕೆ ಬಹಳ ಪ್ರಸ್ತುತವಾದಂಥದ್ದು ಅಂತ ನಾವು ಅನ್ಕೋಬಹುದು. ಅಂದ್ರೆ ಈಗ ಈ ವರ್ಷಕ್ಕೆ ಯಾವುದು ಜಾಗತಿಕ ಒಂದು ಸನ್ನಿವೇಶಗಳನ್ನು, ಜಾಗತಿಕವಾಗಿ ಆಗ್ತಾ ಇರುವಂಥ ಪ್ರಕ್ರಿಯೆಗಳನ್ನು ನೋಡಿ ಯಾವುದು ಇದಕ್ಕೆ ಸೂಕ್ತವಾದಂಥದ್ದು ಅಂತ ಹೇಳಿ ನಿಷ್ಕರ್ಷೆ ಮಾಡಿ ಒಂದು ಘೋಷವಾಕ್ಯ ಅಂತ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಹಾಗೆ ಈಗ 2020-26ರ ಘೋಷವಾಕ್ಯ ಅಂತಂದ್ರೆ ಆರೋಗ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿರುವಿಕೆ, ಒಗ್ಗೂಡಿಸುವಿಕೆ, ಸಂಘಟನೆ ಅಂತ ಒಂದು ಭಾಗ. ಎರಡನೇದು ವಿಜ್ಞಾನದಲ್ಲಿ ನಂಬಿಕೆ ಅನ್ನುವಂಥದ್ದು. ಸೊ ಒಂದು ಎಲ್ಲರೂ ಸಂಘಟಿತರಾಗಿ ಆರೋಗ್ಯವನ್ನ ನೋಡಬೇಕು, ಟುಗೆದರ್ ಫಾರ್ ಹೆಲ್ತ್ ಅಂತ ಒಂದು. ಇನ್ನೊಂದು ಭಾಗ ಅಷ್ಟೇ ಮುಖ್ಯವಾದಂಥದ್ದು, ಸ್ಟ್ಯಾಂಡ್ ಫಾರ್ ಸೈನ್ಸ್ ಅಂತ. ಅಂದರೆ ವೈಜ್ಞಾನಿಕ ಒಂದು ವಿಚಾರ ನಮ್ಮಲ್ಲಿ ಹೆಚ್ಚು ಬೇರೂರಬೇಕು. ವೈಜ್ಞಾನಿಕವಾದಂಥ ಪದ್ಧತಿ ಆಧಾರಿತವಾಗಿ ನಾವು ಆರೋಗ್ಯದ ಕಡೆ ನಡಿಬೇಕು. ಸೊ ಹಾಗೆ ಎಲ್ಲರ ಒಂದು ಸಂಘಟಿತ ಪ್ರಯತ್ನ ಹಾಗೂ ಪ್ರಕ್ರಿಯೆಗಳು ವೈಜ್ಞಾನಿಕ ಬುನಾದಿಯ ಮೇಲೆ ನಿಷ್ಕರ್ಷೆಯಾದಂತಹ ಪದ್ಧತಿಗಳನ್ನು ನಾವು ಅನುಸರಿಸುವಂಥದ್ದು. ಸೊ ಇದು ಈ ವರ್ಷದ ಘೋಷವಾಕ್ಯ, ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಸೊ ಇದು ಈ ವರ್ಷದ ಘೋಷವಾಕ್ಯ. ಸರ್, ಅದೇ ಈಗ ತಾವು ಹೇಳ್ದಂಗೆ ಈ ಘೋಷವಾಕ್ಯವನ್ನ ಪ್ರತಿ ವರ್ಷನೂ ಕೂಡ ಒಂದೊಂದು ಥೀಮ್ ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಏನ್ ಸರ್ ಪ್ರತಿ ವರ್ಷ ಈ ಒಂದು ಥೀಮ್ ಚೇಂಜ್ ಆಗೋದಕ್ಕೆ ಕಾರಣ ಇದೆ ಸರ್? ಅದೇ ನಾ ಹೇಳಿದ್ನಲ್ಲ, ಸೊ ಇದು ಒಂದೊಂದು ವರ್ಷ ಇದರ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಒಂದು ಕಲಿಕೆಯಾಗಬೇಕು. ಆ ಒಂದು ಆಧಾರದ ಮೇಲೆ ಆರೋಗ್ಯ ಕಾರ್ಯಕ್ರಮಗಳು ರೂಪಿತವಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದೊಡ್ಡ ಘೋಷವಾಕ್ಯ ನಾವು ಯೋಚನೆ ಮಾಡ್ಬೋದು. ಈಗ ಉದಾಹರಣೆಗೆ ಕಳೆದ ವರ್ಷದ ಘೋಷವಾಕ್ಯ ತಾಯಿ ಮಗುವಿನ ಆರೋಗ್ಯದ ಕುರಿತಂತೆ ಇತ್ತು. ಹೆಲ್ದಿ ಬಿಗಿನಿಂಗ್ಸ್, ಹೋಪ್ಫುಲ್ ಫ್ಯೂಚರ್ಸ್ ಅಂತ. ಅಂದರೆ ಆರೋಗ್ಯಕರವಾಗಿ ಪ್ರಾರಂಭ ಆದರೆ ಆ ಜೀವನಕ್ಕೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ. ಸೊ ಅದಕ್ಕೆ ಮುಂಚೆ ಆರೋಗ್ಯದ ಹಕ್ಕಿನ ಬಗ್ಗೆ ಇತ್ತು, ಅದಕ್ಕೆ ಮುಂಚಿನ ವರ್ಷ. ಸೊ ಈ ವರ್ಷ ಸಂಘಟಿತವಾದಂಥ ಒಂದು ಪ್ರಯತ್ನ ಇರಬೇಕು ಅನ್ನೋದಕ್ಕೋಸ್ಕರ ಟುಗೆದರ್ ಫಾರ್ ಹೆಲ್ತ್ ಅಂತ ಒಂದು ಘೋಷವಾಕ್ಯದ ಭಾಗ ಇದೆ. ಈ ಟುಗೆದರ್ ಫಾರ್ ಹೆಲ್ತ್ ಅನ್ನೋದು ಕೇವಲ ವ್ಯಕ್ತಿಗಳು ಒಟ್ಟಿಗೆ ಸೇರಬೇಕು ಅನ್ನೋದಷ್ಟೇ ಅಲ್ಲ, ಸಂಸ್ಥೆಗಳು ಒಟ್ಟಿಗೆ ಸೇರಬೇಕು ಅನ್ನೋದು ಅಷ್ಟೇ ಅಲ್ಲ, ಸರ್ಕಾರಗಳು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಒಟ್ಟಿಗೆ ಸೇರಬೇಕು ಅನ್ನೋದಷ್ಟೇ ಕೂಡ ಅಲ್ಲ. ಇದು ಟುಗೆದರ್ ಅನ್ನೋಂಥದ್ದು ಹೆಲ್ತ್ ಅನ್ನೋದಕ್ಕೂ ಕೂಡ ಅನ್ವಯ ಮಾಡ್ಕೋಬೇಕು. ಇವಾಗ ಡಾಕ್ಟ್ರು, ನರ್ಸು ಅವರೆಲ್ಲ ಒಟ್ಟಿಗೆ ಸೇರ್ಕೋಬೇಕು, ಅದೊಂದು ಆಯಾಮ. ಅಥವಾ ನಮ್ಮ ಭಾರತ ದೇಶ ನಮ್ಮ ಬೇರೆ ರಾಷ್ಟ್ರಗಳ ಜೊತೆ ಸೇರಿ ಎಲ್ಲರ ಆರೋಗ್ಯಕ್ಕೋಸ್ಕರ ಕೆಲಸ ಮಾಡಬೇಕು, ಅದು ಒಂದು ಆಯಾಮ. ಈ ಟುಗೆದರ್ ಅಂಡ್ ಹೆಲ್ತ್ ಅನ್ನೋದನ್ನ ಇನ್ನೊಂದು ದೃಷ್ಟಿಕೋನದಿಂದ ನಾವು ವಿಶ್ಲೇಷಣೆ ಮಾಡಿದಾಗ ಈ ಹೆಲ್ತ್ ಅನ್ನುವಂಥದ್ದು ಕೇವಲ ಮನುಷ್ಯ ಮಾತ್ರನಿಗೆ ಅನ್ವಯ ಆಗುವಂಥ ಅಂಶ ಅಲ್ಲ. ಸೊ ನನ್ನ ವೈಯಕ್ತಿಕವಾದಂತಹ ಆರೋಗ್ಯ ನನ್ನ ಪರಿಸರಕ್ಕೂ ಕೂಡ ಸಂಬಂಧಿತವಾದಂಥದ್ದು. ಸೊ ನನ್ನ ಪರಿಸರ ಆರೋಗ್ಯಕರವಾಗಿದ್ದಾಗ ಮಾತ್ರ ನಾನು ಆರೋಗ್ಯಕರವಾಗಿ ಇರಬಲ್ಲೆ. ಸೊ ಹಾಗಾಗಿ ಆ ಟುಗೆದರ್ ಅನ್ನೋದ್ರಲ್ಲಿ ನಾವು ಬರೀ ವ್ಯಕ್ತಿ ಮನುಷ್ಯರನ್ನ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿಗಳನ್ನ, ನಮ್ಮ ಮನೆಯಲ್ಲಿರುವಂತಹ ಪ್ರಾಣಿಗಳು ಚೆನ್ನಾಗಿದ್ದಾಗ ನಾವು ಕೂಡ ಚೆನ್ನಾಗಿರ್ತೀವಿ. ಸೊ ಹಾಗಾಗಿ ಅವುಗಳ ಆರೋಗ್ಯ ಚೆನ್ನಾಗಿರ್ಬೇಕು. ಬೇರೆ ಪ್ರಾಣಿ ಸಂಕುಲ
ವೈಲ್ಡ್ ಲೈಫ್ ಏನು ಹೇಳ್ತೀವಿ ಅದು ಚೆನ್ನಾಗಿರಬೇಕು. ಹೌದು. ಎಲ್ಲ ಗಿಡ ಮರಗಳು ಅವು ಸಮೃದ್ಧವಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಸೊ ಇದನ್ನ ಒನ್ ಹೆಲ್ತ್ ಅಂತ ಕರಿತೀವಿ. ಈ ಒಂದು ತತ್ವ ಏನಿದೆ, ಈ ಒಂದು ಆಲೋಚನಾ ಸರಣಿ, ಇದನ್ನ ಒನ್ ಹೆಲ್ತ್ ಅಂತ ಕರಿತೀವಿ. ಸೊ ಟುಗೆದರ್ ಫಾರ್ ಹೆಲ್ತ್ ಅನ್ನೋದರ ಅರ್ಥ ಕೇವಲ ಎಲ್ಲರೂ ಒಟ್ಟಾಗಿ ಸೇರ್ಬಿಟ್ಟು ಏನೋ ಆರೋಗ್ಯ ಪಡ್ಕೋತೀವಿ ಅಂತಲ್ಲ, ಎಲ್ಲರ ಆರೋಗ್ಯ, ಎಲ್ಲ ಜೀವ ಸಂಕುಲದ ಆರೋಗ್ಯಕ್ಕಾಗಿ ನಾವು ಶ್ರಮಿಸಬೇಕು ಅನ್ನೋದು ಒಂದು ಮುಖ್ಯವಾದಂಥ ಸಂದೇಶ. ಇದು ಸುಮ್ಮನೆ ಏನೋ ಆಲೋಚನೆ ಬಂತಪ್ಪ ನಾ ಮಾಡ್ಬಿಡ್ತೀನಿ ಅನ್ನೋದ್ರ ಬದಲಿಗೆ ಅದನ್ನು ವೈಜ್ಞಾನಿಕವಾಗಿ ಪ್ರಶ್ನಿಸಿ ಅದನ್ನು ಸಮರ್ಥಿಸಿಕೊಂಡು ಅದಕ್ಕೊಂದು ತಳಹದಿಯನ್ನು ಹಾಕ್ಕೊಂಡು ಆಮೇಲೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ನಾನು ಹೇಳ್ದಂಗೆ ಸಂಬಂಧಗಳಿರುತ್ತೆ. ಈಗ ಪ್ರಾಣಿ ಸಂಕುಲಕ್ಕೆ ಬಂದಂಥ ಕಾಯಿಲೆಗೂ ಮನುಷ್ಯರಿಗೆ ಬಂದಂಥದ್ದು ಅದು ಹೇಗೆ ಹೇಳ್ತೀವಿ ನಾವು? ಅದಕ್ಕೊಂದು ವೈಜ್ಞಾನಿಕವಾದಂಥ ಸಿದ್ಧಾಂತ ಇರಬೇಕು. ಸೊ ಹಾಗೆ ಪ್ರತಿಯೊಂದು ಆಯಾಮದಲ್ಲೂ ಕೂಡ ವಿಜ್ಞಾನ ನಮಗೆ ಒಂದು ಸಾಧನವಾಗಬೇಕು. ಅದು ಕಾಲದಿಂದ ಕಾಲಕ್ಕೆ ಪರಿಷ್ಕೃತವಾಗ್ತಾ ಬರುತ್ತೆ. ಇವಾಗ ನಮ್ಮ ಮನೆಗಳಲ್ಲಿ ಕೆಲವು ಪದ್ಧತಿಗಳಿರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ತರಕಾರಿ ತೊಗೊಂಬಂದ್ರೆ ಅಜ್ಜಿ ಅಥವಾ ಯಾರೋ ಹಿರಿಯರು ಹೇಳ್ತಾರೆ, ಅದು ತೊಗೋಬೇಡ, ಅದು ಉಷ್ಣ, ಇದು ತೊಗೋಬೇಡ, ಇದು ಶೀತ. ಅದನ್ನು ಎಷ್ಟೋ ಸರ್ತಿ ನಾವು ಮೂಢನಂಬಿಕೆ ನಿಮ್ಗೇನು ಗೊತ್ತು ಅಂತ ಬಿಟ್ಬಿಡ್ತೀವಿ. ಈಗ ಈ ಘೋಷವಾಕ್ಯ ನಮ್ಗೇನು ಹೇಳ್ತಾ ಇದೆ ಅಂದರೆ ಹಂಗೆ ಬಿಟ್ಬಿಡ್ಬೇಡಪ್ಪ, ಅದನ್ನು ಪ್ರಶ್ನಿಸು, ವೈಜ್ಞಾನಿಕವಾಗಿ ನೋಡೋದು ಹೌದಾ ಅನ್ನೋದನ್ನು ನೋಡು. ಸೊ ಹೀಗೆ ಎಷ್ಟೋ ಸರ್ತಿ ನಮ್ಮ ಹತ್ರ ಬಂದಿರೋಂಥ ಈ ಪದ್ಧತಿಗಳಲ್ಲೂ ಕೂಡ ವಿಜ್ಞಾನ ಇರಬಹುದು. ಅದನ್ನು ನಾವು ಪರೀಕ್ಷಿಸಿ ಸರಿಯಾಗಿರೋದನ್ನು ಆರಿಸ್ಕೊಳ್ಳೋಣ. ಜೊತೆಗೆ ಮುಂದೆ ಕೂಡ ವೈಜ್ಞಾನಿಕವಾದಂಥ ದೃಢಪಟ್ಟಿರೋಂಥ ವಿಚಾರಗಳನ್ನು ಸರಿಯಾಗಿ ನಾವು ಆರಿಸಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಇವತ್ತಿನ ದಿವಸ ಇದು ಈ ವಾಟ್ಸ್ಆ್ಯಪ್ ಯುಗ ಅಲ್ವಾ? ಎಲ್ಲರಿಗೂ ಫಾರ್ವರ್ಡ್ಗಳು ಬರ್ತಾ ಇರ್ತವೆ. ಈಗ ನನಗೂ ಕೂಡ ಸುಮಾರು ಫಾರ್ವರ್ಡ್ಗಳು ಬರ್ತವೆ. ಸೊ ಎಲ್ರಿಗೂ ಆರೋಗ್ಯದ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಕೊಡೋರೇ ಆಗ್ಬಿಟ್ರು ಅಲ್ವಾ? ಅದನ್ನ ತಿಂದರೆ ಹಿಂಗಂತೆ, ಇದನ್ನ ತಿಂದರೆ ಹಂಗಂತೆ ಅಂತ. ಅದನ್ನೆಲ್ಲ ಜನರು ನಂಬಿಕೊಂಡು ದುರದೃಷ್ಟವಶಾತ್ ಆಚರಣೆಗೆ ಮಾಡ್ತಾ ಇರೋವಂಥದ್ದು ಎಷ್ಟೋ ಕಾಯಿಲೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಅದಕ್ಕೆ ಸುಮ್ಮನೆ ವಾಟ್ಸ್ಆ್ಯಪಿಂದ ಬಂದಂಥ ಅಥವಾ ಯಾರೋ ಹೇಳಿದಂಥದ್ದನ್ನು ನೀವು ಹಾಗೆ ಸುಮ್ಮನೆ ತಗೊಂಡು ಹೌದೇನೋ ಅಂತ ಅನ್ಕೋಬೇಡಿ. ಅದಕ್ಕೆ ಸಿದ್ಧಾಂತ ಇದೆಯಾ, ವೈಜ್ಞಾನಿಕವಾದಂಥ ತಳಹದಿ ಇದೆಯಾ ಅನ್ನೋದನ್ನು ನೋಡಿ ಆಮೇಲೆ ಸ್ವೀಕರಿಸಿ ಅನ್ನೋದು ಕೂಡ ಬಹುಶಃ ನಾವು ನೆನ್ಪಿಟ್ಕೊಳ್ಬೇಕಾದಂಥದ್ದು. ಸೊ ಹಾಗಾಗಿ ಟುಗೆದರ್ ಫಾರ್ ಹೆಲ್ತ್, ಸ್ಟ್ಯಾಂಡ್ ವಿತ್ ಸೈನ್ಸ್. ಸರ್, ಪ್ರಸ್ತುತ ದಿನದಲ್ಲಿ ಈ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಸರ್? ಒಂದು ನಾವು ನೋಡೋಂಥ ಸಾಧಾರಣವಾದಂಥ ಅಪ್ರೋಚ್ ಒಂದು ಜನರದು ಹೇಗಿರುತ್ತಪ್ಪ ಅಂತಂದರೆ, ಆರೋಗ್ಯ ನನಗೆ ಬರಬೇಕು ಅಂದರೆ ನಾನೇನೋ ಮಾತ್ರೆ ತಗೋಬೇಕು, ಅಲ್ಲಿ ಹೋಗಿ ಟ್ಯೂಬ್ ಕಟ್ಸ್ಕೊಂಬರ್ಬೇಕು, ಇನ್ಯಾರೋ ಏನೋ ಕೊಡಬೇಕು, ಆಗ ನನಗೆ ಆರೋಗ್ಯ ಬರುತ್ತೆ ಅಂತ. ವಿಶ್ವ ಆರೋಗ್ಯ ದಿನ ಇತ್ಯಾದಿ ದಿನದ ಆಚರಣೆಯ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಅದು ಹಾಗಲ್ಲಪ್ಪ, ನಿನ್ನ ಹತ್ರ ಇರೋ ಆರೋಗ್ಯವನ್ನು, ಈಗಾಗಲೇ ಇರೋವಂಥ ಆರೋಗ್ಯವನ್ನು ನೀನು ಕಾಪಾಡ್ಕೋಬೇಕು. ಫಸ್ಟ್ ಹಾಳಾಗಕ್ಕೆ ಬಿಡಬಾರ್ದಲ್ವಾ? ಹೌದು ಸರ್. ಹಾಳಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಓಡೋಗ್ಬಿಟ್ಟು ನಾನೇನೋ ಔಷಧಿ ತಗೋತೀನಿ ಅನ್ನೋದ್ರಲ್ಲಿ ಏನು ಜಾಣ್ತನ ಇಲ್ಲ. ಸೊ ಹಾಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಸೊ ಅದಕ್ಕೆ ಆರೋಗ್ಯದ ಏರ್ಪೇರುಗಳು ಯಾಕಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅದರಲ್ಲಿ ನಾವು ನಿಯಂತ್ರಣ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಅದರಲ್ಲಿ ಒಂದು ನಮ್ಮ ವೈಯಕ್ತಿಕವಾದಂಥ ಆರೋಗ್ಯ, ಅದು ನನ್ನ ನೇರ ಜವಾಬ್ದಾರಿ. ಸೊ ನನಗೆ ಆರೋಗ್ಯದ ಏರ್ಪೇರುಗಳು ಯಾಕಾಗತ್ತೆ ಅಂತ ನೋಡಿದಾಗ ಅದು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಆಗ್ತಾ ಇರೋಂಥ ಪ್ರಕ್ರಿಯೆಗಳನ್ನು ಗಮನಿಸೋದಕ್ಕೆ ಕೂಡ ಹೋಗೋದಿಲ್ಲ. ದುರದೃಷ್ಟ ಅಂತಂದರೆ, ನನಗೇನೋ ಎಲ್ಲೋ ಶರೀರದ ಯಾವುದೋ ಭಾಗದಲ್ಲಿ ನೋವಿದ್ದಾಗ ಮಾತ್ರ ನನಗೆ ಆರೋಗ್ಯದ ಏರ್ಪೇರು ಅಂತ ನಾನು ಅನ್ಕೋತೀನಿ. ಆದರೆ ಆರೋಗ್ಯದ ಆಯಾಮ ಬರೀ ಶರೀರಕ್ಕೆ ಸೇರಿದ್ದಲ್ಲ, ಸೀಮಿತವಾದದ್ದಲ್ಲ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಆಯಾಮಗಳಲ್ಲೂ ಕೂಡ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಇರುತ್ತೆ. ಸೊ ಹೀಗೆ ನನ್ನ ಎಲ್ಲ ಚಟುವಟಿಕೆಗಳು ನನ್ನನ್ನು ಆರೋಗ್ಯದಿಂದ ದೂರ ತಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಗಮನಿಸ್ಕೊಬೇಕು. ಸೊ ಮುಖ್ಯವಾಗಿ ನಾವು ಸೇವಿಸುವಂಥ
ನೀರು, ಆಹಾರ, ಗಾಳಿ ಇದು ಸ್ವಚ್ಛವಾಗಿರಬೇಕು ಅನ್ನೋದು ಮೂಲಭೂತವಾದಂಥದ್ದು. ಸೊ ಅದಕ್ಕೆ ನಾನು ಸರಿಯಾಗಿ ನಾನು ಸ್ಪಂದಿಸ್ತಾ ಇದ್ದೀನಾ, ನನ್ನ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಾ ಅಂತ ನಾವು ನೋಡ್ಕೋಬೇಕು. ಸೊ ಈ ಆಹಾರದಲ್ಲಿ ಇವತ್ತಿನ ದಿನ ಸಾಕಷ್ಟು ಈ ಫಾಸ್ಟ್ ಫುಡ್ಗಳ ಒಂದು ಹಾವಳಿಯಾಗಿದೆ. ಅದರಲ್ಲಿರುವಂಥ ಪದಾರ್ಥಗಳು, ವಿಶೇಷವಾಗಿ ರಾಸಾಯನಿಕಗಳು ಎಷ್ಟೋ ಕಾಯಿಲೆಗಳಿಗೆ ಎಡೆ ಮಾಡಿ ಕೊಡ್ತಾ ಇವೆ. ಸೊ ಅದನ್ನು ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ನಾವು ತಿನ್ನೋಂಥ ಆಹಾರ ಸ್ವಚ್ಛವಾಗಿದೆಯಾ, ಅದರ ತಯಾರಿಕೆ ಸರಿಯಾಗಿ ಆಗಿದೆಯಾ, ಮನೆಯಲ್ಲೇ ಮಾಡಿದಂಥದ್ದಾದರೆ ಅತ್ಯಂತ ಮುಖ್ಯವಾಗಿ ಅದು ಆರೋಗ್ಯಕರ ಅಂತ ನಾವು ಅಂದ್ಕೊಳ್ಬಹುದು. ತರಕಾರಿಗಳು ಇದನ್ನೆಲ್ಲ ನಾವು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೀವಾ. ಸೊ ಈ ಥರದ ಒಂದು ಆತ್ಮವಿಲೋಕನವನ್ನು ನಾವು ಮಾಡ್ಕೋಬೇಕಾಗತ್ತೆ. ಅಷ್ಟೇ ಮುಖ್ಯವಾಗಿ ನಮ್ಮ ಜೀವನ ಶೈಲಿ ಕೂಡ ಇವಾಗ ಬದಲಾಗ್ಬಿಟ್ಟಿದೆ. ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾದ್ರೆ ಇನ್ಪುಟ್ ಔಟ್ಪುಟ್ ಅಂತ ನಾವೇನು ತಗೋತೀವೋ ಅದು ಮುಖ್ಯ, ಅದು ಔಟ್ಪುಟ್ ಆಗಬೇಕು. ಸೊ ನಾವು ತಿಂದದ್ದನ್ನು ಸುಮ್ಮನೆ ಕೂತ್ಕೊಂಡು ಏನೋ ನಾನು ಮೊಬೈಲಲ್ಲಿ ಹಂಗೆ ರೀಲ್ಗಳು ನೋಡ್ತಾ ಇದ್ದೀನಿ ಅಂತಂದರೆ ಅದು ನಾವು ತಿಂದಿದ್ದೆಲ್ಲ ಶರೀರದಲ್ಲೇ ಉಳ್ಕೊಳ್ಳುತ್ತೆ. ನನ್ನ ಗಾತ್ರ ಜಾಸ್ತಿಯಾಗಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಹೊರತು ಆರೋಗ್ಯ ಸಿಕ್ಕಲ್ಲ. ಸೊ ಹಾಗಾಗಿ ಸಿಡ್ಯಾಂಟರಿ ಲೈಫ್ ಸ್ಟೈಲ್ ಅಂತೀವಿ, ಅಂದರೆ ಚಟುವಟಿಕೆ ರಹಿತ ಜೀವನ ಶೈಲಿ ಇವತ್ತಿನ ದಿವಸ ನಮ್ಮಲ್ಲಿ ಹೆಚ್ಚಾಗಿ ಕಾಣ್ತಾ ಇದೀವಿ. ಹಾಗಾಗಿ ಈ ಸ್ಥೂಲಕಾಯದ ಪ್ರಾಬ್ಲಮ್ಸು, ಅದಕ್ಕೆ ಸಂಬಂಧಪಟ್ಟಂತೆ ಅದರಿಂದಾಗಿ ಬರುವಂಥ BP, ಶುಗರು, ಹಾರ್ಟ್ದು, ಕಿಡ್ನಿದು, ಸೊ ಈ ಥರದ ಕಾಯಿಲೆಗಳು ಇವೆಲ್ಲ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆರೋಗ್ಯವನ್ನು ನಾನು ಕಾಪಾಡ್ಕೋಬೇಕು ಅನ್ನೋಂಥ ಜವಾಬ್ದಾರಿ ನನಗೆ ಬಂದಾಗ ನಾನು ಈ ಕ್ರಮಗಳನ್ನು ಕೈಗೊಂಡು ಬೇರೆಯವ್ರ ಮೇಲೆ, ಮಾತ್ರೆಗಳ ಮೇಲೆ, ಔಷಧಿಗಳ ಮೇಲೆ ಆಗುವಂಥ ಅವಲಂಬನೆಯನ್ನು ನಾನು ತಪ್ಪಿಸೋದಕ್ಕೆ, ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್, ಹಾಗೆಯೇ ಈ ಒಂದು ಆರೋಗ್ಯವೇ ಮಹಾಭಾಗ್ಯ ಅಂತ ಒಂದು ಮಾತಿನ ಅರ್ಥವನ್ನು ತಾವು ತಿಳಿಸ್ಬೋದು. ಈ ಒಂದು ವಾಕ್ಯವನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ನೀವು ಹೇಳಿದ್ರಿ, ಆರೋಗ್ಯವೇ ಮಹಾಭಾಗ್ಯ ಅಂತ. ಸೊ ನಾವು ಹೆಚ್ಚಿನ ಸರ್ತಿ ಅನ್ಕೋತೀವಿ ಮಹಾಭಾಗ್ಯ ಅಂತಂದರೆ ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಕಾರ್ ತಗೊಂಡಿದ್ದೀನಾ, ಎಷ್ಟು ಮನೆ ಇದೆ, ಎಷ್ಟು ಸೈಟ್ ಇದೆ, ಇದು ಭಾಗ್ಯ ಅಂತ ನಾವು ಅನ್ಕೋತೀವಿ. ಆದರೆ ಇಂಗ್ಲೀಷ್ನಲ್ಲೂ ಕೂಡ ಈ ನಾಣ್ಣುಡಿ ಇದೆ, ದಟ್ ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಐಶ್ವರ್ಯ ಅಂತ. ಸೊ ನಾವು ಈಗ ನೋಡೋದೇನೆಂದರೆ ಎಷ್ಟೋ ಯುವಕರು ತಮ್ಮ ಯೌವನದ ಅವಸ್ಥೆಯಲ್ಲಿ ಚಿಕ್ಕವರಾಗಿದ್ದಾಗ ಸಾಕಷ್ಟು ದುಡಿದು ಸಾಕಷ್ಟು ಸಂಪಾದನೆ ಮಾಡಿಬಿಟ್ಟಿರ್ತಾರೆ. 35 ವರ್ಷ 40 ವರ್ಷ ಆಗೋಷ್ಟಿಗಾಗಲೇ ಅವ್ರಿಗೆ ಬೇರೆ ಬೇರೆ ತೊಂದರೆಗಳು ಶುರುವಾಗುತ್ತೆ. BP ಶುರುವಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬಂತು, ಡಯಾಬಿಟಿಸ್ ಬಂತು. ಸೊ ಆಮೇಲೆ ಏನಾಯಿತು, ಇರೋ ಬರೋ ದುಡ್ಡನ್ನೆಲ್ಲ ಔಷಧಿಗಳಿಗೆ ಸುರಿದು ಕಡೆಗೇನೂ ಇಲ್ಲ ಅನ್ನೋಂಗಾಗತ್ತೆ. ಸೊ ಇದನ್ನು ಒಂದು ರೀತಿಯ ಹಾಸ್ಯದ ರೀತಿಯಲ್ಲಿ ನಾನು ಹೇಳ್ತಾ ಇದ್ರು ಕೂಡ ಇವತ್ತಿನ ದಿವಸ ನಾವು ನೋಡೋವಂಥ ಒಂದು ಬಹಳ ದುರಂತದ ಪರಿಸ್ಥಿತಿ ಏನಂದರೆ, ನಾವು ಇರೋಂಥ ನಮ್ಮ ಕೈಲಿರೋಂಥ ಆರೋಗ್ಯವನ್ನು ಅದಕ್ಕೆ ಬೆಲೆ ಕಟ್ಟದೆ ಅದನ್ನು ಹಾಳು ಮಾಡಿಕೊಂಡು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸ್ವಲ್ಪ ವರ್ಷ ಆದಮೇಲೆ ಕಾಯಿಲೆಗಳೆಲ್ಲ ಬಂದಾಗ ಸಂಪಾದಿಸಿದ ದುಡ್ಡು ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ಸಾಲ ಕೂಡ ಮಾಡಿಕೊಂಡು ಆರೋಗ್ಯ ಪಡ್ಕೋತೀನಿ ಅನ್ನೋಂಥ ಪ್ರಯತ್ನದಲ್ಲಿ ತೊಡಗ್ತೀವಿ. ಸೊ ಈ ಆರೋಗ್ಯ ಭಾಗ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ನಾವು ನೆಮ್ಮದಿಯ ಜೀವನವನ್ನು ನಡೆಸಬೇಕಾದ್ರೆ ನನ್ನ ಶರೀರದ ಶಕ್ತಿಗಳನ್ನು ಸರಿಯಾಗಿ ನಾನು ಬಳಸಿ 4-6 ಜನರ ಜೊತೆ ನಗ್ತಾ ನಾನು ಜೀವನ ಮಾಡಬೇಕು ಅನ್ನೋದಾದರೆ ಆ ಒಂದು ಆರೋಗ್ಯದ ಸ್ಥಿತಿ ಇದ್ದಾಗ ಮಾತ್ರ ಸಾಧ್ಯ. ಶರೀರದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಬುದ್ಧಿಯ ಆರೋಗ್ಯ, ಮತ್ತು ಸಾಮಾಜಿಕವಾಗಿ 4 ಜನರ ಜೊತೆ ಸೇರಿ ಬೆರೆತು ಮಾತಾಡುವಂಥ ಭಾವನಾತ್ಮಕವಾದಂಥ ಆರೋಗ್ಯ. ಸೊ ಇವೆಲ್ಲವೂ ಇದ್ದಾಗ ಅದಕ್ಕಿಂತ ಬೇರೆ ಭಾಗ್ಯ ಯಾವುದೂ ಬೇಕಾಗೋದಿಲ್ಲ. ಯಾಕಂದರೆ ದುಡ್ಡು ಸಂಪಾದನೆ ಮಾಡಿದ್ರು ಅದರ ಉದ್ದೇಶ ಏನು, ಸಂತೋಷವಾಗಿರಬೇಕು ಅಂತ. ಸೊ ಆ ಸಂತೋಷ ದುಡ್ಡಿನಿಂದ ನಮಗೆ ಸಿಕ್ಕಲ್ಲ, ಆರೋಗ್ಯದಿಂದ ಸಿಕ್ಕತ್ತೆ. ಹಾಗಾಗಿ ನನ್ನ ಆರೋಗ್ಯವನ್ನು ನಾನು ಕಾಪಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸರ್, ಈ ಇಂದಿನ ದಿನದಲ್ಲಿ ಪ್ರಮುಖವಾಗಿ ಈ ಜನರು ಎದುರಿಸ್ತಿರ್ತಕ್ಕಂಥ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆಗಳು ಏನು ಸರ್? ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಸಮುದಾಯದ ಮಟ್ಟದಲ್ಲಿ ನಾವು ನೋಡಿದಾಗ ಆರೋಗ್ಯದ ಅಥವಾ ಕಾಯಿಲೆಗಳ ಒಂದು ಮೇಲ್ನೋಟ, ಒಂದು ದೃಶ್ಯ ಬದಲಾಗ್ತಾ ಇದೆ. ಮೊದಲಿನ ಕಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಬಹಳ ಜಾಸ್ತಿ ಇದ್ವು. ಅದು ಇವಾಗ ಹೆಚ್ಚಿನ ಒಂದು ಮಟ್ಟದಲ್ಲಿ ಹೇಳೋದಾದರೆ ಸಾಕಷ್ಟು ಕಡಿಮೆ ಆಗಿದೆ, ನಿಯಂತ್ರಣಗೊಂಡಿದೆ ಅಂತ ಹೇಳ್ಬೋದು. ಹೋಗಿಲ್ಲ ಇನ್ನು. ಕೆಲವು ಕಾಯಿಲೆಗಳನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿದೆ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಅದು ಉತ್ತಮವಾದಂಥ ಒಂದು ಬೆಳವಣಿಗೆ, ಸಾಕಷ್ಟು
ಸಾಂಕ್ರಾಮಿಕ ರೋಗಗಳು ಕಡಿಮೆ ಆಗಿದೆ. ಆದರೂ ಪ್ರಮುಖವಾಗಿ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಈಗ ಮುಂದುವರಿತಾ ಇದೆ. ಈಗ ನೀರು ನೈರ್ಮಲ್ಯದ ಕೊರತೆಯಿಂದಾಗಿ ಬರುವಂಥ ಕಾಯಿಲೆಗಳು ಸಾಕಷ್ಟು ಕಡಿಮೆ ಆಗಿದ್ದರೂ ಕೂಡ ವಾಂತಿ ಭೇದಿ ಇತ್ಯಾದಿಗಳ ಒಂದು ಇದನ್ನು ನಾವು ಈಗಲೂ ನೋಡ್ತೀವಿ. ಮತ್ತು ಗಾಳಿ ಕೆಮ್ಮು ಇದರಿಂದ ಹರಡುವಂಥ TB ಕಾಯಿಲೆ ಇವತ್ತಿಗೂ ಕೂಡ ಒಂದು ದೊಡ್ಡ ಪಿಡುಗಾಗಿ ಮುಂದುವರಿತಾ ಇದೆ. ವಿಶೇಷವಾಗಿ ಮಕ್ಕಳಲ್ಲಿ ಈ ಕಾಯಿಲೆ ಶುರುವಾಗ್ಬಿಟ್ಟು ಆಮೇಲೆ ದೊಡ್ಡವರಾದ್ಮೇಲೆ ಇದು ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನ ಬೇಗನೆ ಗುರುತಿಸಿ ನಾವು ಚಿಕಿತ್ಸೆಯನ್ನು ಸರಿಯಾಗಿ ಕೊಟ್ಟರೆ ಇದನ್ನ ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಈಗಲೂ ಮುಂದುವರಿತಾ ಇದೆ. ಬಟ್ ಚಿಂತೆ ಮಾಡಬೇಕಾದಂಥ ಒಂದು ಆಯಾಮ ಏನಪ್ಪಾ ಅಂತಂದ್ರೆ, ಸಾಂಕ್ರಾಮಿಕವಲ್ಲದ ಒಬ್ಬರಿಂದ ಒಬ್ಬರಿಗೆ ಹರಡದ ಅಂದ್ರೆ ನಾನ್ ಕಮ್ಯುನಿಕಬಲ್ ಅಂತ ಏನು ಹೇಳ್ತೀವಿ ಅಂಥ ಕಾಯಿಲೆಗಳ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಿದೆ. ಸೊ ನಾನು ಆಗಲೇ ಹೇಳಿದಂತೆ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂತೆ ಈ ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ BP, ಶುಗರು, ಅದರಿಂದಾಗಿ ಉಂಟಾಗುವಂಥ ಹಾರ್ಟ್ ಮತ್ತು ಕಿಡ್ನಿ ತೊಂದರೆಗಳು ಇವು ಪ್ರಮಾಣದಲ್ಲಿ ಬಹಳ ಜಾಸ್ತಿ ಆಗ್ತಾ ಇವೆ. ಕ್ಯಾನ್ಸರ್ ಕಾಯಿಲೆಯ ಒಂದು ಸಂಖ್ಯೆ ಅದು ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಇದು ದೇಹದ ತೊಂದರೆಗಳಾದರೆ ನಾನು ಮತ್ತೆ ಹೇಳ್ತಾ ಇರೋದೇನೆಂದರೆ, ಮಾನಸಿಕವಾದ ತೊಂದರೆಗಳು, ಒತ್ತಡಗಳು, ಖಿನ್ನತೆ, ಡಿಪ್ರೆಷನ್ ಅಂತೀವಿ, ಆಂಗ್ಸೈಟಿ, ಸೊ ಈ ಥರದ ಕಾಯಿಲೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗೆ ಒಂದು ಇಡೀ ಸಮುದಾಯವನ್ನು ನಾವು ತಗೊಂಡು ಕಾಯಿಲೆಗಳ ಒಂದು ಚಿತ್ರಣ ಹೇಗಿದೆ ಅಂತ ನೋಡಿದಾಗ ಸಾಂಕ್ರಾಮಿಕ ಕಾಯಿಲೆಗಳು ಕಡಿಮೆ ಆಗ್ತಾ ಇದೆ, ಆದರೆ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಹೆಚ್ಚುತ್ತಾ ಇವೆ. ಅದರಲ್ಲಿ ಮಾನಸಿಕ ಒತ್ತಡದ ಸಂಬಂಧಿ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಸರ್, ಪ್ರಸ್ತುತ ದಿನದಲ್ಲಿ ಈ ಒಂದು ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮಗಳೇನಾದ್ರು ಅಗತ್ಯತೆ ಇದೆಯಾ ಅಥವಾ ಅಗತ್ಯವೇ? ಖಂಡಿತ. ಅಂದರೆ ಈಗ ನಾನು ಆಗಲೇ ಹೇಳ್ದಂಗೆ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅನ್ನೋಂಥ ಒಂದು ಅರಿವು ನನಗೆ ಬರಬೇಕು. ಇರೋದನ್ನು ಹಾಳು ಮಾಡ್ಕೊಂಡ್ಬಿಟ್ಟು ಅಯ್ಯೋ ಹೊಟ್ಟೋಯ್ತಲ್ಲ ಅಂತ ಆಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಬಾರದಂತೆ ತಡೆಯುವ ಬಗ್ಗೆ ಜನರಿಗೆ ನಾವು ತಿಳಿಸ್ಕೊಡುವಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ಜಾಗೃತಿ ಕಾರ್ಯಕ್ರಮಗಳು ಬಹಳ ಅವಶ್ಯಕ ಇದೆ. ಅದರಲ್ಲೂ ವಿಶೇಷವಾಗಿ ರೂಪಿಸಲಾದಂಥ ಜಾಗೃತಿ ಕಾರ್ಯಕ್ರಮಗಳು ಬಹಳ ಮುಖ್ಯ. ಅಂದರೆ ಸುಮ್ಮನೆ ಏನೋ ಜನರಲ್ಲಾಗಿ ಹೇಳೋದಕ್ಕಿಂತ ಇಂಥ ಕಾಯಿಲೆ ಈ ರೀತಿಯೇ ಬರುತ್ತಪ್ಪ ಅನ್ನೋದನ್ನು ಜನಮಾನಸಕ್ಕೆ ಮುಟ್ಟೋ ರೀತಿಯಲ್ಲಿ, ಸಮುದಾಯಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ, ಸಮರ್ಪಕವಾದಂತಹ ರೀತಿಯಲ್ಲಿ ಹೇಳುವಂಥದ್ದು ಬಹಳ ಮುಖ್ಯ. ಈಗ ನಮ್ಮ ಕ್ಷೇತ್ರ HD ಕೋಟೆಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೇಳಿದಾಗ ನಮ್ಮ ಜನಕ್ಕೆ ಅನ್ಸುತ್ತೆ, ಹೌದಲ್ವಾ, ಇದು ನಿಜ ಅಲ್ವಾ ಅಂತ ಅನ್ಸುತ್ತೆ. ಹಾಗೆ ಜನರಿಗೆ ಹೆಚ್ಚು ಮುಟ್ಟುವ ರೀತಿಯಲ್ಲಿ ನಾವು ಅದನ್ನು ಹೇಳಿದಾಗ ಜಾಗೃತಿ ಅನ್ನೋದು ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಈ ಒಂದು ಆರೋಗ್ಯ ಅಂತಕ್ಕಂಥದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಒಂದು ಆರೋಗ್ಯ ಸೇವೆಗಳಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್? ಏನೇನು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೂ ಏನೇನು ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ? ಆದರೆ ಮುಖ್ಯವಾಗಿ ಕೆಲವು ವ್ಯತ್ಯಾಸಗಳಿರುತ್ತೆ. ಆದರೆ ಮೂಲಭೂತವಾಗಿ ಮನುಷ್ಯನ ಆರೋಗ್ಯ, ಮನುಷ್ಯನ ನಡವಳಿಕೆ ಅದು ಬಹಳಷ್ಟು ಸಿಮಿಲಾರಿಟೀಸ್ ಕೂಡ ನಾವು ನೋಡ್ತೀವಿ. ಒಂದು ಆಕ್ಸೆಸ್ ಅಂದರೆ ಆರೋಗ್ಯ ಸೇವೆಗಳ ಒಂದು ಸೌಲಭ್ಯ ಎಷ್ಟು ಸುಲಭವಾಗಿ ಸಿಕ್ಕತ್ತೆ ಅನ್ನೋದು ಮುಖ್ಯವಾದಂಥ ಒಂದು ವ್ಯತ್ಯಾಸ. ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದಂಥ ಆರೋಗ್ಯ ಸೇವೆಗಳು ಸಾಕಷ್ಟು ಮಟ್ಟದಲ್ಲಿ ಜನರಿಗೆ ಸಿಗ್ತಾ ಇಲ್ಲ. ಆದರೆ ನಗರ ಪ್ರದೇಶದಲ್ಲಿ ಅದರ ಲಭ್ಯತೆ ಸ್ವಲ್ಪ ಜಾಸ್ತಿ. ಹಾಗೆ ನಗರ ಪ್ರದೇಶದಲ್ಲಿ ಇರುವಂಥ ಸೌಕರ್ಯಗಳು, ಅಂದರೆ ಒಂದು ಆಸ್ಪತ್ರೆ ಇದ್ರೂ ಕೂಡ ಅದರಲ್ಲಿ ಏನೆಲ್ಲ ಸೌಕರ್ಯಗಳಿರುತ್ತೆ ಅನ್ನೋದು ನಗರ ಪ್ರದೇಶದಲ್ಲಿ ಹೆಚ್ಚಿನ ಸೌಕರ್ಯಗಳಿರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಆ ಥರ ಸೌಕರ್ಯಗಳ ಒಂದು ಕೊರತೆ ಕೂಡ ನಾವು ನೋಡ್ತೀವಿ. ಮತ್ತು ನುರಿತ ತಜ್ಞರ ಒಂದು ಲಭ್ಯತೆ ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ಬಹಳ ಕಷ್ಟ. ಅಲ್ಲಿ ಬಂದು ಉಳ್ಕೊಂಡು ಸೇವೆ ಸಲ್ಲಿಸುವಂಥದ್ದು ತಜ್ಞರಿಗೂ ಕೂಡ ಕಷ್ಟ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ಆ ರೀತಿ ಇಲ್ಲ. ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ನಾವು ಹೋಲಿಸಿ ನೋಡಿದಾಗಲೂ ಕೂಡ ವ್ಯತ್ಯಾಸಗಳಿರೋದನ್ನು ನಾವು ನೋಡ್ತೀವಿ. ಆರ್ಥಿಕ ಸನ್ನಿವೇಶಗಳಿಂದಾಗಿ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಬಹುಶಃ ಜಾಸ್ತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅರ್ಬನ್ ಪಾವರ್ಟಿ ಅಂದರೆ ನಗರ ಪ್ರದೇಶದಲ್ಲೂ ಕೂಡ ಇರೋಂಥ ಒಂದು ಬಡತನದ ಪ್ರಮಾಣ ಜಾಸ್ತಿ ಆಗ್ತಿರೋದ್ರಿಂದ ಅದು ಎರಡೂ ಕಡೆ ಈ ಥರ ಇದಿರುತ್ತೆ. ಬಟ್ ಮುಖ್ಯವಾಗಿ ಮತ್ತೆ ಆರೋಗ್ಯಕರ ವಾತಾವರಣ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ.
ವಾತಾವರಣ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡು ಗಾಳಿ ನೀರು ಇದು ಸಿಕ್ಕುವಂಥ ಲಭ್ಯತೆ ಇರೋವಂಥದ್ದು ಅಲ್ಲಿರೋ ಒಂದು ಕಲುಷಿತ ವಾತಾವರಣಕ್ಕೆ ಹೋಲಿಸಿದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಅನಿಸುತ್ತೆ. ಅದನ್ನು ಕಾಪಾಡ್ಕೊಂಡು ಬರುವಂಥದ್ದು ಅಷ್ಟೇ ಮುಖ್ಯ. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಈ ಒಂದು ಸಮುದಾಯದಲ್ಲಿ ಆರೋಗ್ಯವನ್ನು ಉತ್ತೇಜಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮ ಸಲಹೆಗಳು ಅಥವಾ ತಾವು ನೀಡ್ತಕ್ಕಂಥ ಒಂದು ಸಂದೇಶಗಳ ಬಗ್ಗೆ ತಾವು ತಿಳಿಸ್ಬೋದಾ ಸರ್? ಅದೇ ನಮ್ಮ ಜೀವನ ಶೈಲಿ ಬಹಳ ಮುಖ್ಯ. ಆ ಜೀವನ ಶೈಲಿಯನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ಉತ್ತಮ ಗಾಳಿ ನೀರು ಆಹಾರವನ್ನು ನಾವು ಸೇವಿಸ್ತಾ ಸಾಕಷ್ಟು ಚಟುವಟಿಕೆ ಭರಿತವಾದಂತಹ ಜೀವನ ಶೈಲಿ ನಮ್ಮದಾಗಿಸ್ಕೊಂಡ್ರೆ, ವ್ಯಾಯಾಮಗಳು, ದಿನಚರಿ ಇತ್ಯಾದಿಗಳನ್ನು ಮಾಡ್ತಾ ನಾವು ಸರಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಇದಿದ್ರೆ ಆಗ ವೈಯಕ್ತಿಕವಾಗಿಯೂ ನಾವು ಬೆಳಿತೀವಿ ಮತ್ತು ಸಮಾಜ ಕೂಡ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ಆರೋಗ್ಯ ದಿನದ ಕುರಿತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು, ಪ್ರಸ್ತುತ ದಿನದಲ್ಲಿ ನಮ್ಮ ಆರೋಗ್ಯ ವ್ಯವಸ್ಥೆ ಹೇಗಿದೆ, ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರಾದ ಡಾಕ್ಟರ್ MR ಸೀತಾರಾಮ್ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.